ಸಂವಿಧಾನದ ಒಂದು ಆರ್ಟಿಕಲ್ ಆಗಲಿ ಅವೆಲ್ಲ ಬಿಟ್ಟು ಹೋಗಿದಾಗ ತಮಗೆ ಅದು ಎಲ್ಲ ಅಧಿಕಾರ ಕಿವಿ ಹಿಡುವ ಒಂದು ಅಧಿಕಾರ ಆ ಪ್ರೆಸ್ ಇದೆ. ಸಮಾಜ ತಾವು ಉತ್ತಮ ಒಂದು ಸಮಾಜಕ್ಕಾಗಿ ಇಂಥ ಒಂದು ವಿಶಾಲವಾದ 145 ಕೋಟಿ ಜನಸಂಖ್ಯೆ ಹೊಂದಂತ ನಮ್ಮ ಭಾರತ ದೇಶ ಅಂದ್ರೆ ಒಂದು ಇಡೀ ಫಾರಿನ್ ಯುರೋಪಿಯನ್ ಇದೆ, ನಮ್ಮ ಭಾರತ ದೇಶ ಅಂತ ಒಂದು ದೊಡ್ಡ ಸಂವಿಧಾನ, ಒಂದು ಸೆಕ್ಯುಲರ್ ಕಂಟ್ರಿ ಆಗಿ ನಮ್ಮ ಭಾರತ ದೇಶ. ಅದೆಲ್ಲ ನೀವು ನಮ್ಮ ಪ್ರೆಸ್ ಮಾಧ್ಯಮ ಮಿತ್ರರಿಗೆ, ತಾವೆಲ್ಲ ಸಾರ್ವಜನಿಕರಿಗೆ ಸರ್ಕಾರದ ಒಂದು ಕಾರ್ಯಕ್ರಮಗಳು ಬಡ ಜನರಿಗೆ ಅವರಿಗೆ ಮುಟ್ತಾ ಇದ್ದಾಗಿಲ್ಲ, ಅದು ಬಹಳ ಮುಖ್ಯ. ಯಾಕಂದ್ರೆ ಒಂದು ದೇಶ ಪ್ರಗತಿ ಆಗಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಆಗಲೇಬೇಕು. ಅದು ಎಲ್ಲೆಲ್ಲಿ ಏನಾದರೂ ನ್ಯೂನತೆಗಳು ಕಂಡು ಬಂದಾಗ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಅದಕ್ಕೆ ಮುಂದೆ ಬಂದು ಸರಿಪಡಿಸಬೇಕು. ಪೂಜಾರಿ ಅವರು ಹೇಳಿದ್ರು, ಕೆಲವೊಬ್ಬರು ಮಾಧ್ಯಮ ಮಿತ್ರರು ಈ ಒಂದು ವೇದಿಕೆ ಅಂದ್ರೆ ಇದೇನು ನಮ್ಮ ಪ್ರೆಸ್ ಇರ್ತಾರೆ, ಪ್ರೆಸ್ ನಲ್ಲಿ ಕೆಲಸ ಮಾಡೋದು ಯಾರೇ ಕೆಲವೊಬ್ಬರು ದುರುಪಯೋಗ ಮಾಡುವ ಅವಕಾಶ ಇರ್ತದೆ. ಒಂದು ನಾನು ಬಹಳಷ್ಟು ನೋಡಿದ್ದೇನೆ, ಯಾರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನನ್ನ ಪತ್ರಕರ್ತ ಮಿತ್ರರು ನಾನು ಬಹಳ ಯಾವಾಗಲೂ ಆತ್ಮೀಯರು. ಕಳೆದ 20 ವರ್ಷ ಮೇಲ್ಪಟ್ಟಿಂದ ಅವ್ರ ಜೊತೆ ಒಂದು ಒಡನಾಟ ಇದೆ. ಒಬ್ಬರು ಸಣ್ಣ ಪತ್ರಕರ್ತರಾಗಲಿ, ಮಾಧ್ಯಮ ಮಿತ್ರರಾಗಲಿ, ಯಾವುದೇ ಪತ್ರಿಕಾ ಇರಲಿ, ನನ್ನ ಜೊತೆ ಬಹಳ ಒಡನಾಟ. ಅವ್ರು ಯಾವುದೇ ಒಂದು ವಿಷಯದ ಬಗ್ಗೆ ನನಗೆ ಚರ್ಚೆ ಮಾಡಿದಾಗ ನಾನು ಇಮಿಡಿಯೇಟ್ಲಿ ಸ್ಪಂದಿಸಿ ಅವರಿಗೆ ನಾನು ತಿಳಿಸತಕ್ಕಂಥ ನನ್ನ ಕರ್ತವ್ಯ ಕೂಡ, ಒಂದು ಅಧಿಕಾರಿಯಾಗಿ ನನ್ನ ಕರ್ತವ್ಯ ಕೂಡ. ಒಂದು ಯಾವುದೇ ವಿಷಯ ನಾವು ಪತ್ರಿಕಾದಲ್ಲಿ ಆಗಲಿ ಮಾಧ್ಯಮದಲ್ಲಿ ನಾವು ಬರಿತಾ ಇದ್ದೀವಿ ಅಂದ್ರೆ ಅದ್ರ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಂಡೆ, ಅದ್ರ ಬಗ್ಗೆ ಅರ್ಥಪೂರ್ಣ ಕರೆಕ್ಟ್ ಆಗಿ ವಿಷಯ ತಿಳ್ಕೊಂಡು ನಾವು ಅದ್ರ ಬಗ್ಗೆ ಬರೀಬೇಕು. ನಾವು ಕೆಲವೊಂದು 4 ತಿಂಗಳ ಹಿಂದ್ಗಡೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರ ಆಗಲಿ, ಸಾರ್ವಜನಿಕರಿಗಾಗಲಿ ಒಂದು ಉದ್ಯೋಗ ಸಲುವಾಗಿ ಕೆಲವೊಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅದೊಂದು ಫ್ಯಾಕ್ಟರೀಸ್ ಮುಖಾಂತರ ಒಂದು ಉದ್ಯೋಗ ಅವಕಾಶ ಕೊಡ್ಬೇಕಾಗ್ತದೆ. ಅವಾಗ ಅದರ ಬಗ್ಗೆ ಏನಾದರೂ ತಪ್ಪು ಬರೋದು ಅಂದ್ರೆ, ಇವಾಗ ಆ ಫ್ಯಾಕ್ಟರೀಸ್ ನಾವು ಕಟ್ಟಲೇಬೇಕು, ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಅವಾಗ ಉದ್ಯೋಗ ಅವಕಾಶ ಕೊಟ್ಟಿದಾಗ ಬಡವರಿಗೆ ಮತ್ತು ಶಿಕ್ಷಣ ಪಡೆದಂತ ಮಕ್ಕಳಿಗೆ ನಾವು ಅವ್ರಿಗೆ ಉದ್ಯೋಗ ಕೊಡಲೇಬೇಕಾಗ್ತದೆ. ಕೆಲವೊಂದು ಮಾತು ಕೇಳಿ ಆ ಪತ್ರಿಕಾದಲ್ಲಿ ಹಾಕೋದು ತಪ್ಪಾಗ್ತದೆ. ಇದರಿಂದ ಪೌರುಷ ಕೆಟ್ಟು ಹೋಗ್ತದ, ಅದು ಕೆಟ್ಟು ಹೋಗ್ತದ, ಅದು ಆಗ್ತದ. ಅದು ಅಲ್ಲೇ ಅಲ್ಲ, ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿರ್ತದೆ. ಲಾಸ್ಟಿಗೆ ಎನ್ವೈರನ್ಮೆಂಟಲ್ ಇಂಜಿನಿಯರ್ಸ್, ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್, ನಮ್ಮ ಆರೋಗ್ಯ ಇಲಾಖೆ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ರಿಪೋರ್ಟ್ ಕೊಟ್ಟಿದಾಗ ಅದು ಅಲ್ಲಿ ನಾವು ಫ್ಯಾಕ್ಟರೀಸ್ ನಡೆಸಲೇಬೇಕು. ಸೊ ಹೀಗಾಗಿ ಸರ್ಕಾರ ಕೂಡ ಮತ್ತು ಆಮೇಲೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಲಿ, ಇಂಡಸ್ಟ್ರಿ ಮಿನಿಸ್ಟರ್ ಆಗಲಿ ಅದು ಕ್ಲಾರಿಫಿಕೇಶನ್ ಕೊಟ್ಟರು. ಇಲ್ಲ, ಈ ರೀತಿ ನಾವು ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾವು ಬಂದ್ ಮಾಡಲ್ಲ. ಯಾಕಂದ್ರೆ ಬೇರೆ ಎಲ್ಲ ಉದ್ಯೋಗ ಪತ್ರಕರ್ತರ ಮಿತ್ರರು, ಮಾಧ್ಯಮರು ಮುಂದೆ ಬಂದು ತಾವು ಇಡೀ ಜಗತ್ತಿಗೆ ಆ ಒಂದು ಕಾಯಿಲೆ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಇದು ಬಹಳ ರಿಸ್ಕ್ ತಗೊಂಡು ತಾವು ಯಾವಾಗಲೂ ಕೆಲಸ ಮಾಡ್ತೀವಿ. ಒಳ್ಳೆ ನ್ಯೂಸ್ ಕೊಡುವಾಗ ಕೆಲವೊಬ್ರು ನಿಮ್ಗೆ ಅದು ಮಾರಣಾಂತಿಕ ಆಗಲಿ ಯಾವುದೇ ಆಗಲಿ ನಿಮ್ಗೆ ಎಲ್ಲ ರೀತಿಯಲ್ಲಿ ನಿಮ್ಗೆ ತೊಂದರೆ ಕೊಡ್ತಾರೆ. ಅಂತ ಸಮಯದಲ್ಲಿ ಸರ್ಕಾರ ಮುಂದೆ ತಮಗೆ ರಕ್ಷಣೆ ಕೊಡೋದು ಬಹಳ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ನನ್ನ ಒಂದು ಕಳಕಳಿ, ತಾವು ತಮ್ಮ ಎಲ್ಲರ ಆರೋಗ್ಯದ ಬಹಳ ಮುಖ್ಯ. ದಯವಿಟ್ಟು ತಮ್ಮ ವತಿಯಿಂದ ತಮ್ಮ ಕುಟುಂಬ ಆಗಲಿ, ತಾವಾಗಲಿ ಏನೇ ವಿಷಯ ಇದ್ದರೆ ನಾವು ಹೆಲ್ತ್ ಕ್ಯಾಂಪ್ ತರ ನಾವು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಮಾಡೋಣ. ತಮ್ಮ ಪತ್ರಿಕಾ ಎಲ್ಲ ಮಿತ್ರರಿಗೆ ನಾವು ಹೆಲ್ತ್ ಕ್ಯಾಂಪ್ ಮಾಡಿ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳು, ಸ್ಪೆಷಲಿಸ್ಟ್ ಡಾಕ್ಟರ್ ಕಂಡಿಂದ ನಾವು
ಉಚಿತವಾಗಿ ತಮಗೆ ಹೆಲ್ತ್ ಚೆಕಪ್ ಮಾಡ್ತೀವಿ, ತಮಗೂ ಮಾಡ್ತೀವಿ ಮತ್ತು ಕುಟುಂಬದವರಿಗೆ ಮಾಡ್ತೀವಿ. ಯಾಕಂದ್ರೆ ಇವೆಲ್ಲ ನೀವು ನಮಗೆ ತಾವು ಕೆಲಸ ಒತ್ತಡದಲ್ಲಿ ತಾವು ಕೆಲಸ ಮಾಡ್ತೀರಿ, ಹಗಲು ರಾತ್ರಿ ಸಾರ್ವಜನಿಕರೇ ಅವರು ಏನು ಸಮುದ್ರ ನದಿಯಲ್ಲಿ ಅವ್ರಿಗೆ ಏನೆಲ್ಲ ಹಕ್ಕು ಭಾಗಗಳು ಸಿಗಬೇಕು ಅವು ತಾವು ನಡ್ಸ್ಕೊಂಡು ಹೋಗ್ತೀವಿ. ನಾವು ಯಾವಾಗಲೂ ನಮ್ಮ ಆರೋಗ್ಯ ಇಲಾಖೆ ಮತ್ತು ನನ್ನ ವೈಯಕ್ತಿಕದಿಂದ ನಾನು ಯಾವಾಗಲೂ ತಮ್ಮ ಜೊತೆಲಿದ್ದೀನಿ. ಮತ್ತು ನನ್ನ ಒಂದು ಕಲ್ಪನೆ ಕೇಳೋದೇನೆಂದರೆ, ನಮ್ಮ ಸಗರನಾಡು ಸುರ್ಪುರದ ಇತಿಹಾಸ ದಯವಿಟ್ಟು ತಾವು ಮುಂದೆ ಬಂದು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಇದ್ರ ಬಗ್ಗೆ ತಾವು ಹೆಚ್ಚಿನ ಮಟ್ಟಿಗೆ ಸಾರ್ವಜನಿಕರಿಗೆ ಎಲ್ಲ ಕಡೆ ತಿಳಿಸ್ಬೇಕು. ಇದ್ರ ಬಗ್ಗೆ ಅವಾಗ ನಮ್ಮ ಇತಿಹಾಸದ ಬಗ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಈ ಸಗರನಾಡ, ಈ ನಾಲ್ವಡಿ ರಾಜ ವೆಂಕಟ ನಾಯಕ್ ಪ್ರಪ್ರಥಮವಾಗಿ ಈ ನಮ್ಮ ಸೌತ್ ಇಂಡಿಯನ್ ಮೊದಲು ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಮೊದಲನೇ ಏಕೈಕ ವ್ಯಕ್ತಿ ಅಂದ್ರೆ ನಾಲ್ವಡ ರಾಜ ವೆಂಕಟ ನಾಯಕ್. ಇವತ್ತು ಆ ಇತಿಹಾಸ ಜನರು ತಿಳ್ಕೋಬೇಕು. ಯಾಕಂದ್ರೆ ಈ ಎಲ್ಲ ಈ ಮೊಬೈಲ್ ಆಧುನಿಕದಲ್ಲಿ ಜನರು ಕೆಲವರು ನೆನಪು ಹೋಗ್ತಾ ಇದೆ.